ಬೇಕು? ಇಲ್ಲಿ ಶಾಲೆನ ಎದಕ್ ಬೇಕು? ಹೌದು, ಇಲ್ಲಿ ಮಕ್ಕಳು ಎದಕ್ ಬಂದಿರ್ತಾರೆ? ಓದಕ್ಕೆ ಬಂದಿರ್ತಾರ. ರಾಣೆಬೆನ್ನೂರು ತಾಲೂಕಿನ ಚಿಕ್ಕಹಳ್ಳಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಖಂಡಿಸಿ ಗ್ರಾಮಸ್ಥರು, ಎಸ್ಟಿಎಂಸಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಶಾಲೆಗೆ ಬೀಗ ಜಡಿದು 4 ಗಂಟೆಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದರು. ಶಾಲೆಗೆ ಹೆಚ್ಚುವರಿ ಶಿಕ್ಷಕರನ್ನ ನೇಮಿಸುವಂತೆ ಒತ್ತಾಯಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು 1ರಿಂದ 8ನೇ ತರಗತಿವರೆಗೆ 130ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ದು, ಶಾಲೆಯಲ್ಲಿ ಕೇವಲ 2 ಶಿಕ್ಷಕರು ಮಾತ್ರ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಈ ಕುರಿತು ಹಲವು ಬಾರಿ ಶಾಸಕ ಪ್ರಕಾಶ್ ಕೋಳಿವಾಡ ಹಾಗೂ ಬಿಇಒ ಶ್ಯಾಮಸುಂದರ್ ಅಡಿಗ ಅವರಿಗೆ ಮನವಿ ಸಲ್ಲಿಸಿದ್ರು. ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಆರೋಪಿಸಿದರು. ಇನ್ನು ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಕುಸಿತಾ ಇದ್ದು ಮಕ್ಕಳ ಭವಿಷ್ಯಕ್ಕೆ ಧಕ್ಕೆ ಆಗ್ತಿದೆ ಎಂದು ಪ್ರತಿಭಟನಾಕಾರರು ಕಳವಳವನ್ನು ವ್ಯಕ್ತಪಡಿಸಿದರು. ಬಿಇಒ ಸ್ಥಳಕ್ಕೆ ಆಗಮಿಸಿ ಸ್ಪಷ್ಟ ಭರವಸೆಯನ್ನ ನೀಡುವವರೆಗೆ ಹಾಗೂ ಹೆಚ್ಚುವರಿ ಶಿಕ್ಷಕರ ನೇಮಕಾತಿ ಮಾಡುವವರೆಗೆ ಪ್ರತಿಭಟನೆ ಹಿಂಪಡೆದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮುಂದುವರಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಹಳ್ಳಿಯಲ್ಲಿ ಕಳೆದ 4-5 ವರ್ಷಗಳಿಂದ ಒಬ್ಬ ಶಿಕ್ಷಕರನ್ನ ಆರೋಗ್ಯ ಸರಿ ಇಲ್ಲದ ಶಿಕ್ಷಕರನ್ನ ಹೊರ ಕಳಿಸಿದ್ರು. ನಾವು 3 ವರ್ಷ ಅನುಸರಿಸಿಕೊಂಡು ಇಲ್ಲಿವರೆಗೂ ಮಾಡಿದ್ವಿ. ಈಗ ಈ ವರ್ಷನೂ ಕೂಡ ಒಬ್ಬರು ಹೋದ ಸರಿ ಒಬ್ಬರು ಬೆಳಗ್ಗೆ ಸರ್ ಅಂತ ರಿಟೈರ್ಡ್ ಆದ್ರು. ಅವ್ರ ಪರವಾಗಿ ಒಬ್ಬರು ಅತಿಥಿ ಶಿಕ್ಷಕರು ಕೊಟ್ಟಿದ್ರು. 4 ಜನ ಶಿಕ್ಷಕರು 8ನೇ ಕ್ಲಾಸ್ ಶಾಲೆ ನಡೆಸ್ಯಾರ. ಇಲ್ಲಿವರೆಗಾದ್ರು ನಾವು ನಿನ್ನೆ ಬಿಒರ್ ಸರ್ ಕಡೆ ಹೋದ್ವಿ. 1ನೇ ತಾರೀಕಿನ ಮಟ್ಟ ಟೈಮ್ ತಗೊಂಡ್ವಿ. ಕಳೆದ ರಜದಾಗ 1 ತಿಂಗಳು ಮುಂದೆ ಹೋಗಿ ಲೆಟರ್ ಕೊಟ್ವಿ. MNL ಕಡೆ ಹೋದ್ವಿ. 3 ಜನ ಅತಿಥಿ ಶಿಕ್ಷಕರು ತಗೊಂತಾನೆ, ಒಬ್ರು HM ಪೋಸ್ಟ್ ಕೊಡ್ತಾನೆ ಅಂತ ಹೇಳಿದ್ರು ನಮ್ಗೆ. ಆ ಕಾರಣ 1ನೇ ತಾರೀಕಿನ ಮಟ್ಟ ದಾರಿಕೆ ಆದ್ವಿ. ನಿನ್ನೆ ಕೊಡ್ಲಿಲ್ಲ ಅವರು. ನಿನ್ನೆ ಹೋದೆ ಅಂದ್ರೆ 1 ಸೀಟ್ ಕೊಟ್ಟರು. 1 ಸೀಟ್ ತಗರಿ, ನಮ್ಗೆ ಸೀಟ್ ಕೊಡೋಕ್ಕಾಗಲ್ಲ ಅಂತಂದು ಹೇಳಿದ್ರು. ಇಲ್ಲ ಸರ, ನಮ್ದು 1ರಿಂದ 8ನೇ ತರಗತಿವರೆಗೂ ಶಾಲೆ ಐತಿ. ನಮ್ಗೆ ಆರೋಗ್ಯ ಸರಿ ಇಲ್ಲ ಶಿಕ್ಷಕರು ಕೊಟ್ಟಿರಿ. ನಮ್ಗೆ ಮಕ್ಕಳು ನೋಡಿದ್ರೆ 111 ಜನ ಮಕ್ಕಳು ಅದಾರ. 2 ಜನ ಶಿಕ್ಷಕರು ಅದಾರ. HM ಪೋಸ್ಟ್ ಖಾಲಿ ಐತಿ. ಒಬ್ರು HM ಪೋಸ್ಟ್ ಹೋದೆ ಅಂದ್ರೆ ಕ್ಲಾಸ್ಗೆ ಹೋಗೋರು 2 ಅದಾರ. 8 ಕ್ಲಾಸ್ ಹಾಕೋ 8 ಕ್ಲಾಸ್ 2 ಶಿಕ್ಷಕರ ಮಕ್ಕಳಿಗೆ ಪಾಠ ಹೇಳೋಕ್ಕಾಗೋದಲ್ಲ. ಇಲ್ಲೇ ಒಬ್ರು ಟಿಸಿ ಕೂಡ ಕೂತ್ಕೊಂಡ್ರೆ ಅಲ್ಲಿ ಮಕ್ಕಳ ಭವಿಷ್ಯ ಹಾಳಾಕತಿ. ಕೆಳಗೆ ಈ ಬುನಾದಿ ನಮ್ಗೆ 1ನೇ ಕ್ಲಾಸೇ ಬುನಾದಿ ಇರೋದು. ಈ ಮಕ್ಕಳು ಇಲ್ಲಿ ಸ್ಟ್ರೆಂತ್ ಬರಲಿಲ್ಲ ಅಂದ್ರೆ ಮುಂದೆ ನಮ್ಮ ಶಾಲೆಯಾಗ ಗೌರ್ಮೆಂಟ್ ಶಾಲೆ ಅಂತ ಮಕ್ಕಳು ಯಾವ ಬರೋದಿಲ್ಲ, ಅಡ್ಮಿಷನ್ ಆಗೋದಿಲ್ಲ. ನಾವು ನಮ್ದು ಕಳೆದ ವರ್ಷದಿಂದ ಬಂದಂಥ ಶಾಲೆ ಉನ್ನತೀಕರಿಸಿದ ಶಾಲೆ ಇದು. ಇದಕ್ಕೆ ನಮ್ಗೆ ಕನಿಷ್ಠ ನಮ್ಮ ಚಿಕ್ಕಹಳ್ಳಿ ಶಾಲೆಗೆ 5 ಜನ ಶಿಕ್ಷಕರು ಅದಾರ. ಇವತ್ತು ಇರೋದು ಇಬ್ಬರು ಜನ. 5 ಜನ ಶಿಕ್ಷಕರಲ್ಲಿ ಇವತ್ತು ನಮ್ಮ ಶಾಲೆಗಿರೋ ಶಿಕ್ಷಕರ ಸಂಖ್ಯೆ 2 ಇದೆ. HM ಪೋಸ್ಟ್ ಖಾಲಿ ಇದೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡೇವಿ. ಇವತ್ತು ಶಾಲೆನ ಬಂದ್ ಮಾಡೇವಿ. ನಮಗೆ ಬ್ಯೂರ್ ಆಫೀಸರ್ ಬಂದು ಇದಕ್ಕೊಂದು ಪರಿಹಾರ ಮಾಡಿ, MLA ಬರಲಿ, ಯಾರು ಬರಲಿ, ಯಾರು ಬಂದ್ರು ನಮ್ಗೆ ನಮ್ಮ ಶಾಲೆಗೆ ಎಷ್ಟು ಜನ ಶಿಕ್ಷಕರದ್ರ ಅಷ್ಟು ಜನ ಶಿಕ್ಷಕರನ್ನ ತುಂಬಿ ಇವತ್ತು ಶಾಲೆ ಚಾಲು ಮಾಡಲಿ ಅಂತ ಅಲ್ಲಿವರೆಗೂ ನಾವು ಉಗ್ರ ಹೋರಾಟ ಮಾಡಿ ಈ ಶಾಲೆಯನ್ನು ಬೀಗ ಹಾಕಿವಿ ಅಂತ ನಮ್ಮಲ್ಲಿ ಕೇಳ್ಕೊತೀವಿ. ಸರ್ 2 ಅದ, ಅದರಲ್ಲಿ ನಮ್ಮ 3 ಈಗ ಒಬ್ರು ರಿಟೈರ್ಡ್ ಆಗ್ತಾರೆ. 2 ಈಗ ಉಳಿದಿರೋದು 2. ನಮಗೆ ಬೇಕಾಗಿರೋದು 1ರಿಂದ 1st ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಟ್ಟ ಕ್ಲಾಸ್ ತಗೋಬೇಕಾದ್ರೆ ಸರಿಗೆ ಕೊರತೆ ಆಕತಿ. ಅದಕ್ಕೆ ನಮ್ಮ ಶಾಲೆಗೆ ಸರ್ ಬೇಕಂತ ನಾವಿಲ್ಲ ಇಷ್ಟು ಮಟ್ಟ ಹೋರಾಡೀವಿ. ಇವತ್ತು ಶಾಲೆನ ಕ್ಲೋಸ್ ಮಾಡಿರೋದು ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಧನ್ಯವಾದ ಹೇಳಬೇಕು. ಯಾಕಂದರೆ ಇವತ್ತು ನಾವೀಗ ಇದನ್ನೇ ಅನುಭವಿಸಿಗಂತ ಹೋದೆ ಅಂದರೆ ನಮಗೆ ನಿಜವಾಗ್ಲೂ ಸರ್ ಸುಖಗಳು ಸಿಗಲ್ಲ. ಒಬ್ಬೊಬ್ಬರಾದ್ರೆ 1 ವರ್ಷದಿಂದ ಒಬ್ಬೊಬ್ಬರು ರಿಟೈರ್ಡ್ ಅವರ ಶಾಲೆ ಎದಕ್ಕೆ ಬೇಕು? ಇಲ್ಲಿ ಶಾಲೆ ಅನ್ನೋದು ಎದಕ್ಕೆ ಬೇಕು? ಹೌದು, ಇಲ್ಲಿ ಮಕ್ಕಳು ಎದಕ್ಕೆ ಬಂದಾರ? ಇಲ್ಲಿ ಓದಕ್ಕೆ ಬಂದಿರ್ತಾರ. ತಂದೆ ತಾಯಿಗಳು ಕಷ್ಟಪಟ್ಟು ಕಳಿಸಿರ್ತಾರೆ. ಈಗೇನ್ರಿ ಬೇರೆ ಗೌರ್ಮೆಂಟ್ ಶಾಲೆ ಅಂತ ಕಳಿಸಿರ್ತಾರೆ ಫ್ರೀ ಅದು. ಬೇಕಾದ್ರೆ ಬೇರೆ ಶಾಲೆಗೆ ಹೋದ್ರು ದುಡ್ಡು ಕಟ್ಟಿಸ್ಕೋಬೇಕಾಗತ್ತೆ. ಗೌರ್ಮೆಂಟ್ ಶಾಲೆಗೆ ಹೋದ್ರು ಗೌರ್ಮೆಂಟ್ ಸರ್ ಕಟ್ಟಿಸ್ಕೋಬೇಕಂದ್ರೆ ಬಡವ್ರು ಇರ್ತಾರೆ. ಜಾಸ್ತಿ ಜನ ಬಡವ್ರು ಅದ. ಇವರಲ್ಲಿ ಎಲ್ರೂ ಮನೆಯಲ್ಲೂ ಹೊರೋದು, ಒಬ್ರು ಮನೆಯಲ್ಲೂ ಇಲ್ಲ ಅನ್ನಂಗಿಲ್ಲ. ಎಲ್ಲರೂ ಕಷ್ಟಪಟ್ಟು ಬೇವ್ರು ಸುರಿಸಿ ದುಡಿತಾರ. ಇಲ್ಲ ಅಂದ್ರೆ ಮಕ್ಕಳು ಸತಕ್ಕೆ ಈಗ ಹಾಳ್ಬೇಕು ಭವಿಷ್ಯ. ಈಗ ಆ ಶಾಲೆ ಇದೇನ್ರ ನಡಿಲಿಲ್ಲ ಅಂದ್ರೆ ಈಗ ನಾವೇನ್ ಮಾಡ್ಬೇಕು? ಇಲ್ಲಿ ಇಲ್ಲಿ ಶಾಲೆ ಎದಕ್ ಬೇಕು? ಹೌದು, ಇಲ್ಲಿ ಊರಾಗ ಶಾಲೆ ಎದಕ್ ಬೇಕು? ಇಲ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ಬೇಕು. ನಾವು ಹೊನ್ನತಿಗೆ ಸೇರಿಸ್ಕೊಂಡ್ರೆ ನಾವೇನ್ ಮಾಡ್ಬೇಕು? 5 ಜನ ಯಾಕೆ 1ರಿಂದ 8 ಮಟ್ಟ ಶಿಕ್ಷಕರು ಬೇಕು. ಒಂದು ಕ್ಲಾಸಿಗೆ ಒಬ್ಬೊಬ್ರು ಶಿಕ್ಷಕರು ಬೇಕು.